ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರುಗ ಲಿಖಿತ್. ಇವತ್ತು ಒಂದು ರೋಚಕ ಪಂದ್ಯ ನಡೀತು. ಅದು RCB ಮತ್ತೆ ಡೆಲ್ಲಿ ನಡುವೆ. ಇವತ್ತಿನ ಪಂದ್ಯ ಯಾಕೆ ಫೇಮಸ್ ಅಂತಂದ್ರೆ ಇವತ್ತೊಂದು ರಿವೆಂಜ್ ಮ್ಯಾಚ್ ಆಗಿತ್ತು. ಲಾಸ್ಟ್ ಟೈಮು RCB ಡೆಲ್ಲಿ ಮೇಲೆ ಸೋತಿದ್ರು, ಅದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇವತ್ತು ಅದೇ RCB ಹುಡುಗರು ಡೆಲ್ಲಿ ಪಿಚ್ ಅಲ್ಲಿ ಹೋಗಿ ಇವತ್ತು ವಿನ್ ಆಗಿದ್ದಾರೆ. ಸೊ ಒಂದು ರಿವೆಂಜ್ ನ ತೀರ್ಸ್ಕೊಂಡಿದ್ದಾರೆ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ತುಂಬಾ ಕೋಇನ್ಸಿಡೆನ್ಸ್ಗಳಾಯ್ತು. ಕೋಇನ್ಸಿಡೆನ್ಸ್ಗಳು ಏನಂತಂದ್ರೆ, ಫಸ್ಟ್ RCB ಮತ್ತೆ ಡೆಲ್ಲಿ ಮ್ಯಾಚ್ ಅಲ್ಲಿ ಬ್ಯಾಂಗ್ಳೂರ್ ನಡೆದಾಗ 163 ರನ್ ಆಗಿತ್ತು. ಇವತ್ತಿನ ಪಂದ್ಯದಲ್ಲೂ ಅಷ್ಟೇ 164 ರನ್ ಆಗಿದೆ. ಹಾಗೂ ಮತ್ತೆ ಇವತ್ತಿನ ಪಂದ್ಯದಲ್ಲಿ ಮತ್ತೊಂದು ಕೋಇನ್ಸಿಡೆನ್ಸ್ ಏನಂತಂದ್ರೆ, ಅವತ್ತು RCB 6 ವಿಕೆಟ್ ಇಂದ ಸೋತಿದ್ರು, ಇವತ್ತು 6 ವಿಕೆಟ್ ಇಂದ ಮ್ಯಾಚ್ ನ ಗೆದ್ದಿದ್ದಾರೆ. ಅದು ಕೂಡ ಇನ್ನೊಂದು ಕೋಇನ್ಸಿಡೆನ್ಸ್ ಆಯ್ತು. ಅವತ್ತು ಡೆಲ್ಲಿ ಪರವಾಗಿ ನಮ್ಮ ಕರ್ನಾಟಕ KL ರಾಹುಲ್ ವಿನ್ ಮಾಡಿಸ್ಕೊಟ್ಟಿದ್ರು. ಇವತ್ತು ಬ್ಯಾಂಗ್ಳೂರ್ RCB ಗೆ ಇವತ್ತು ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಮುಖಾಂತರ ಇವತ್ತು RCB ವಿನ್ ಆಗಿದೆ. ಹಾಗೂ ಮತ್ತೆ ಈ ವಿನ್ ಮುಖಾಂತರ ಇವತ್ತು RCB ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, RCB 6 ಔಟ್ ಆಫ್ 6 ಅವೇ ಮ್ಯಾಚಸ್ ನ ಗೆದ್ದಿದ್ದಾರೆ. ಈ IPL 2025 ಸೀಸನ್ ಅಲ್ಲಿ ಯಾರು ಆತರ ಸಾಧನೆ ಆತರ ಅಚೀವ್ಮೆಂಟ್ ಯಾರು ಮಾಡಿಲ್ಲ, ಯಾವುದೇ ಟೀಮ್ ಕೂಡ ಮಾಡಿಲ್ಲ. ಮತ್ತೆ ಈ ಮ್ಯಾಚ್ ಅಲ್ಲಿ ಕುರ್ನಾಲ್ ಪಾಂಡ್ಯ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಮುಖಾಂತರ ಒಂದು ಮಿಡಲ್ ಆರ್ಡರ್ ಸ್ಟ್ರಾಂಗ್ ಅಂತ ಒಂದು ಬಲವಾಗಿ ಇದೆ, RCB ಟೀಮ್ ಬಲವಾಗಿದೆ ಅಂತ ಹೇಳಿದ್ದಾರೆ. ಸೊ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.